ಹಾಗೆ ಬಿಟ್ಟಿದ್ದಾರೆ ಮೇಡಮು ನೋಡಿ. ಬಾಲ ಅವಳು ಅಲ್ಲೋಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಹಾಗೆ ಯಾರೆಲ್ಲ ಹೊಸದಾಗಿ ವಿಡಿಯೋನ ನೋಡ್ತಿದ್ದೀರಾ ಅವ್ರಿಗೂ ಕೂಡ ಹಾಯ್, ನಾನು ಶೀಲಾ. ನನ್ನ ಚಾನಲಲ್ಲಿ ನೀವು ಟ್ರಾವೆಲ್ ವಿಡಿಯೋಸ್ ಆಗಿರ್ಬೋದು, ಕುಕಿಂಗ್ ವಿಡಿಯೋಸ್ ಆಗಿರ್ಬೋದು, ಲೈಫ್ ಸ್ಟೈಲ್ ವಿಡಿಯೋಸ್ ಆಗಿರ್ಬೋದು, ಹಾಗೆ ಇವಾಗ ಮೇಕಪ್ ಮತ್ತು ಹೇರ್ ಸ್ಟೈಲ್ ವಿಡಿಯೋಸ್ ಆಗಿರ್ಬೋದು, ಈ ಥರ ವ್ಲಾಗ್ನ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಹಾಗೆ ಯಾರಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ಇವತ್ತು ಒಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು, ಹಾಗೆ ಸ್ಪೆಷಲ್ ವ್ಲಾಗ್ ಅಂತ ಕೂಡ ಹೇಳ್ಬೋದು. ಬಿಕಾಸ್ ಇವತ್ತು ನನ್ನ ಹಸ್ಬೆಂಡ್ ಬರ್ಡೇ, ಹಾಗಾಗಿ ಸೊ ಇವತ್ತು ಅವರು ಮನೆಯಲ್ಲಿ ಇಲ್ಲ, ಶೂಟಿಂಗ್ ಇದೆ ಅಂತ ಹೇಳಿ ಹೋಗಿದ್ದಾರೆ. ಓಕೆನಾ, ಅದಕ್ಕೆ ನಾನು ಅಂದರೆ ಯೂಶ್ವಲಿ ಶೂಟಿಂಗ್ ಇತ್ತು ಅಂದರೆ ಅವ್ರು ಬರೋದು ಲೇಟ್ ನೈಟ್ ಆಗುತ್ತೆ. ಆ್ಯಕ್ಚುಲಿ ಅವ್ರಿಗೆ ಕೇಕ್ ಕಟ್ಟಿಂಗ್ ಅಂದರೆ ಇಷ್ಟನೇ ಆಗಲ್ಲ. ಸೊ ಹಂಗಾಗಿ ನಾನು ಕೇಕಿಗೆಲ್ಲ ಪ್ಲ್ಯಾನ್ ಮಾಡೋಕ್ಕೆ ಹೋಗಲ್ಲ, ಸುಮ್ಮನೆ ಬೈತಾರೆ ನನಗೆ. ಸೊ ನಮ್ಮ ಮನೆಯಲ್ಲಿ ಕೇಕ್ ಕಟ್ಟಿಂಗ್ ಅಂತ ಅಂದರೆ ಲಾಸ್ಟಿನ ಬರ್ಡೇ. ಸೊ ನಾವು ಲಾಸ್ಟಿನ ಬರ್ಡೇ ಏನು ಸೆಲೆಬ್ರೇಟ್ ಮಾಡ್ತೀವಿ. ಸೊ ಅವಾಗಷ್ಟೇ ಯೂಶ್ವಲಿ ನಾವು ಕೇಕ್ ಕಟ್ ಮಾಡೋದು. ಸೊ ನನಗೂ ಕೇಕ್ ಕಟ್ಟಿಂಗ್ ಎಲ್ಲ ನನಗೂ ಏನಂತ ಇಷ್ಟ ಇಲ್ಲ. ಸಿರಿಗೆ ಊಟ ಹಾಕಿದ್ದೀನಿ ಆಯಿತಾ. ಸೊ ಟೆರೆಸಲ್ಲಿದ್ಲು, ಕರ್ಕೊಂಬಂದಿದ್ದೆ ನೋಡಿ. ಊಟ ಆ್ಯಕ್ಚುಲಿ ತಿಂದೇ ಇಲ್ಲ, ಹಾಗೆ ಬಿಟ್ಟಿದ್ದಾರೆ ಮೇಡಮು ನೋಡಿ. ಸೊ ಸಿರಿ ಮೇಡಮ್ ನಿದ್ದೆ ಮಾಡ್ತಾ ಇದ್ದಾರೆ. 2:40 ಆಗ್ತಾಯಿದೆ ಲಾಸ್ಟಿಂಗ್ಗೆ. 2:55ಗೆ ಸ್ಕೂಲ್ ಬಿಡ್ತಾರೆ. ಹಾಗಾಗಿ ಫಸ್ಟು ನಾನು ಹೋಗ್ಬಿಟ್ಟು ಅವಳನ್ನು ಕರ್ಕೊಂಡು ಬರ್ತೀನಿ, ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆನಾ. ಸೊ ಯೂಶ್ವಲಿ ಸಿರಿನ ಕಟ್ಟಲ್ಲ, ಬಿಡ್ತೀನಿ. ಇವಾಗ ನಾನು ಲಾಸ್ಟಿನ ಸ್ಕೂಲಿಂದ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀನಲ್ವ. ಸೊ ಹಾಗಾಗಿ ಅವಳನ್ನ ಕಟ್ಟಿದ್ದೀನಿ. ಇಲ್ಲ ಅಂತಂದರೆ ಏನು ಮಾಡ್ತಾಳೆ ಗೊತ್ತಾ, ಫುಲ್ಲೆಲ್ಲ ಓಡಾಡ್ಕೊಂಡ್ಬಿಟ್ಟು ಎಲ್ಲ ಗಲೀಜು ಮಾಡಿ ಇಲ್ಲ ಏನೇನು ಸಿಗುತ್ತೆ ಎಲ್ಲ ಕಚ್ಚಿ ಹಾಳು ಮಾಡ್ತಾಳೆ. ಸೊ ಹಾಗಾಗಿ ಅವಳನ್ನ ಬಿಡೋಂಗಿಲ್ಲ. ಸೊ ಅದಕ್ಕೆ ಕಟ್ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ಇವತ್ತಂತೂ ಸಿಕ್ಕಾಪಟ್ಟೆ ಗಾಳಿ ಇದೆ. ಸೊ ಇಲ್ಲಿ ನಮ್ಮ ಮನೆ ಮುಂದೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ಹಂಗಾಗಿ ಈ ಸೌಂಡು. ಓಕೆನಾ.
ಸ್ವಲ್ಪ ದಿನ ಹಾಗೆ ಮಾಡ್ತಿದ್ಲು, ಯಾಕೆ ಅಂತ ಗೊತ್ತಿಲ್ಲ, ಊಟನೇ ತಿಂತಾ ಇರಲಿಲ್ಲ. ಸೊ ಈ ಥರ ಸರ್ಕಸ್ ಮಾಡ್ಕೊಂಡು ಬೇರೆ ಊಟ ತಿನ್ನಿಸ್ಬೇಕಿತ್ತು. ಆಮೇಲೆ ಅಂದರೆ ಕೈ ತುತ್ತು ಕೊಡ್ಬೇಕು ಅವಳಿಗೆ. ಸೊ ಕೈ ತುತ್ತು ಕೊಟ್ಟರೆ ಸ್ವಲ್ಪನಾರು ಊಟ ತಿಂತಾಳೆ. ಬಾಲ ಅವಳು ಏನು ಮಾಡ್ತಾಳೆ ಅದನ್ನು ಮಾಡ್ಬೇಕು ಅವಳು. ತಿಂತಿದ್ದಾಳ ಲಾಸ್ಯ? ವಾಟ್ ಯು ಆರ್ ಮೇಕಿಂಗ್? ಜೋರಾಗಿ ಹೇಳು. ಸೊ ನಾನು ನೆಕ್ಸ್ಟ್ ಡೇಗೆ ಇಡ್ಲಿಗೆ ಅಕ್ಕಿಯೆಲ್ಲ ನೆನೆಸ್ಬಿಟ್ಟಿಟ್ಟಿದ್ದೆ. ಸೊ ಅದನ್ನೆಲ್ಲ ರುಬ್ಬಿಟ್ಟು ಇಡ್ತಾಯಿದ್ದೀನಿ ಇವಾಗ. ಸೊ ಸಿರಿ ಊಟ ತಿಂತಲ್ಲ ಅಂತ ಹೇಳಿದೆ ಅಲ್ವಾ. ಸೊ ಹಾಗಾಗಿ ಇಲ್ಲಿ ನಾನು ಅವಳಿಗೆ ಮೊಟ್ಟೆನ ಬಾಯ್ಲ್ ಮಾಡೋಕ್ಕೆ ಇಡ್ತಾ ಇದ್ದೀನಿ. ಸೊ ಬಾಯ್ಲ್ಡ್ ಎಗ್ನ ಮಿಕ್ಸ್ ಮಾಡಿಕೊಟ್ರೆ ಸ್ವಲ್ಪ ತಿಂತಾಳೆ, ಅಟ್ಲೀಸ್ಟ್ ತಿನ್ಸೋ ಥರ ಏನಿರಲ್ಲ. ಹಾಗಾಗಿ
ಹಾಗೆ ಇಲ್ಲಿ ನಾನು ಇವತ್ತು ಪಾವ್ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ತರಕಾರಿ ಎಲ್ಲ ಕಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಸೊ ನಿಮಗೆ ಯಾವ ತರಕಾರಿ ಇಷ್ಟ ಆಗುತ್ತೋ ಆ ತರಕಾರಿ ಎಲ್ಲ ಕೂಡ ಇದಕ್ಕೆ ಸೇರಿಸ್ಬೋದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ತರಕಾರಿ ಎಲ್ಲ ಕಟ್ ಮಾಡಾದಮೇಲೆ ಕುಕ್ಕರಲ್ಲಿ 4-5 ಇಲ್ಲ 6 ವಿಷಲ್ಸ್ನ ಕೂಗಿಸ್ಕೊತೀನಿ. ಯಾಕೆ ಅಂತಂದರೆ ತರಕಾರಿ ಚೆನ್ನಾಗಿ ಮೆತ್ತಗೆ ಬೇಯಬೇಕು. ಹಾಗಾಗಿ ಸೊ ಅಲ್ಲಿ ಹ್ಯಾಪಿ ಬರ್ಡೇ ಅಂತ ಹೇಳ್ಬಿಟ್ಟು ಲಾಸ್ಯ ಪಿಯಾನೋ ಅಲ್ಲಿ ಮ್ಯೂಸಿಕ್ನ ಮಾಡಿ ಅವ್ರ ಪಪ್ಪಂಗೆ ವಿಶ್ ಮಾಡ್ತಾಯಿದ್ಲು. ಸೊ ನಿಮಗೆ ಹೇಗೆ ಅನ್ನಿಸ್ತು, ಅವಳು ಚೆನ್ನಾಗಿ ಮಾಡಿದ್ಲ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟಲ್ಲಿ ಹೇಳಿ. ಹಾಗೆ ಇಲ್ಲಿ ವಿಷಲ್ ಎಲ್ಲ ಆದಮೇಲೆ ನಾನು ಕುಕ್ಕರ್ನ ಓಪನ್ ಮಾಡ್ತಾಯಿದ್ದೀನಿ. ಸೊ ನೀವು ನೋಡ್ಬೋದು ತರಕಾರಿ ಕೂಡ ಚೆನ್ನಾಗಿ ಬೆಂದಿತ್ತು. ಅದನ್ನು ಈ ಥರ ಸ್ಮ್ಯಾಶರಲ್ಲಿ ಚೆನ್ನಾಗಿ ನುಣ್ಣಗೆ ಸ್ಮ್ಯಾಶ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ಒಗ್ಗರಣೆಗೆ ನಾನೊಂದು ಪ್ಯಾನ್ನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಸ್ವಲ್ಪ ಬಟರ್ ಹಾಕಿ ಬಟರ್ ಮೆಲ್ಟ್ ಆಗೋವರೆಗೂ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ಸೊ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ನಾನು ಅದಕ್ಕೆ ಸ್ವಲ್ಪ ಜೀರಿಗೆ ಎಲ್ಲ ಸೇರಿಸ್ಬಿಟ್ಟು ಅದನ್ನು ಕೂಡ ಸ್ವಲ್ಪ ಅರೋಮಾ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಆಮೇಲೆ ಇದಕ್ಕೆ ನಾನು ಚಿಕ್ಕ ಈರುಳ್ಳಿ ಒಂದು 3 ತೊಗೊಂಡಿದ್ದೀನಿ. ಸೊ ಅದನ್ನು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಆನಿಯನ್ನು. ಹಾಗಾಗಿ ನಾನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡ್ಕೊತೀನಿ. ಆಮೇಲೆ ಉಪ್ಪು ನೋಡಿಬಿಟ್ಟು ಹಾಕ್ಕೋಬೋದು. ಆಮೇಲೆ ಇದಕ್ಕೆ ನಾನು ಕ್ಯಾಪ್ಸಿಕಮ್ ಕೂಡ ತೊಗೊಂಡಿದ್ದೀನಿ. ಈ ಟೈಮಲ್ಲಿ ನೀವು ಕ್ಯಾಪ್ಸಿಕಮ್ ಅಂದರೆ ಯೆಲ್ಲೋ, ರೆಡ್ಡು, ಇದು ಯಾವ ಕಲರ್ ಬರುತ್ತೆ ಸೊ ಅದನ್ನು ಕೂಡ ತೊಗೋಬೋದು. ಹಾಗೆ ನಾನಿಲ್ಲಿ ಟೊಮ್ಯಾಟೋನ ಕೂಡ ಸೇರಿಸಿದ್ದೆ, ಅದು ವಿಡಿಯೋ ಮಿಸ್ ಆಗಿದೆ. ಸೊ ಇಲ್ಲಿ ಆಲ್ರೆಡಿ ಟೊಮ್ಯಾಟೊ ಫುಲ್ ಎಲ್ಲ ಚೆನ್ನಾಗಿ ಬೆಂದಿತ್ತು. ಅದನ್ನು ಕೂಡ ನಾನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ನಾವೇನು ತರಕಾರಿ ಬೇಯಿಸ್ಬಿಟ್ಟು ಸ್ಮ್ಯಾಶ್ ಮಾಡಿ ಎತ್ತಿಟ್ಕೊಂಡಿದ್ವಿ ಅಲ್ವಾ, ಅದನ್ನು ಹಾಕ್ಬಿಟ್ಟು ಸೊ ಸ್ವಲ್ಪ ಕುದಿ ಬರಲಿ ಅಲ್ಲಿವರೆಗೂ ಬೇಯಿಸ್ಕೊತೀನಿ. ಸೊ ಇಲ್ಲಿ ನಾನು ಎವರೆಸ್ಟ್ ಅವ್ರದ್ದು ಪಾವ್ ಭಾಜಿ ಮಸಾಲ ತೊಗೊತಿದ್ದೀನಿ. ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಬಿಟ್ಟು ಅದು ಮಿಕ್ಸ್ಚರ್ಗೆ ಮಿಕ್ಸ್ ಮಾಡಿದ್ರೆ ಸೊ ಗಂಟು ಆಗುತ್ತೆ ಗೊತ್ತಾ. ಡೈರೆಕ್ಟ್ ಪೌಡ್ರ್ ಹಾಕ್ಬಿಟ್ರೆ ಆ ಥರ ಆಗೋಲ್ಲ. ಹಾಗಾಗಿ ನಾನು ಈ ಥರ ಮಾಡ್ತೀನಿ. ಸೊ ಅದು ಸ್ವಲ್ಪ ಕುದಿ ಎಲ್ಲ ಬಂದು, ಏಕೆಂದರೆ ತರಕಾರಿ ಎಲ್ಲ ನಾವು ಬೇಯಿಸ್ಕೊಂಡಿರ್ತೀವಲ್ವ, ಆಲ್ರೆಡಿ ಏನು ಬೇಯಿಸೋವಂಥದ್ದೇನಿರಲ್ಲ. ಆ ಒಗ್ಗರಣೆ ಏನು ಆ ತರಕಾರಿ ಇದಕ್ಕೆ ಮಿಕ್ಸ್ಚರ್ಗೆ ಹಿಡಿಬೇಕು. ಹಾಗಾಗಿ ಒಂದು 10-15 ಮಿನಿಟ್ಸು ಸಿಮ್ಮಲ್ಲೇ ಬೇಯಿಸ್ಬಿಟ್ಟು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆ ಬಟರ್ನ ಮೇಲ್ಗಡೆ ಹಾಕಿದ್ರೆ ಪಾವ್ ಭಾಜಿ ಮಸಾಲೆ ನಮಗೆ ರೆಡಿ ಆಗುತ್ತೆ.
ಸೊ ಇಲ್ಲಿ ಮುಂಚೆನೇ ಹೇಳ್ದಂಗೆ ಅವ್ರಿಗೆ ಕೇಕ್ ಕಟಿಂಗ್ ಎಲ್ಲ ಇಷ್ಟ ಇಲ್ಲ ಅಂತ ಹೇಳಿದ್ದೆ ಅಲ್ವಾ. ಬಟ್ ಇಲ್ಲಿ ಲಾಸನ್ ಹಠ ಮಾಡಿ ನಾನು ನಮ್ಮ ಪಪ್ಪಂಗೆ ಸರ್ಪ್ರೈಸ್ ಕೊಡ್ತೀನಿ, ಅಟ್ಲೀಸ್ಟ್ ದೊಡ್ಡ ಕೇಕ್ ಇಲ್ಲ ಅಂದ್ರೂ ಕಪ್ ಕೇಕ್ ತೊಗೊಳೋಣ ನಮ್ಮಮ್ಮ ಪ್ಲೀಸ್ ಅಂತ ಹೇಳಿ ಹಿಂಸೆ ಮಾಡಿ ಸೊ ಕೇಕ್ ತೊಗೊಂಡಿದ್ಲು, ಕಪ್ ಕೇಕ್ಸು. ಸೊ ಹಾಗಾಗಿ ಹೆಂಗೂ ಇತ್ತಲ್ವ ಅಂತೇಳಿ ಸೊ ಅವಳು ಕಡೆಯಿಂದ ಅವ್ರ ಪಪ್ಪಂಗೆ ಅದು ಸರ್ಪ್ರೈಸ್ ಮಾಡಿದ್ದು. ಹಾಗೆ ಈ ವ್ಲಾಗ್ನ ನಾನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಆಯಿತು, ಈ ವ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಪಾವ್ ಭಾಜಿ ರೆಸಿಪಿ ಕೂಡ ಮಾಡಿಬಿಟ್ಟು ನನಗೆ ಅದನ್ನು ಹೇಳಿ ಹೇಗಿತ್ತು ಅಂತ ಹೇಳ್ಬಿಟ್ಟು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಲವ್ ಯು ಆಲ್, ಟೇಕ್ ಕೇರ್. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.